ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಈಗ ಅವಳಿ ನಗರದಲ್ಲಿ ಬಹಳಷ್ಟು ಕುತೂಹಲ ಕೆರಳಿಸಿದ್ದು ಅಂದರೆ ನಗರಸಭೆ ಅಧ್ಯಕ್ಷರು ಯಾರಾಗ್ತಾರೆ, ಯಾರಿಗೆ ಅವಕಾಶ ಸಿಗತ್ತೆ, ಎಂಥ ವ್ಯಕ್ತಿತ್ವಕ್ಕೆ BJP ಮಾನ್ಯತೆ ಕೊಡುತ್ತೆ, ಮಣೆ ಹಾಕತ್ತೆ ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇದೆ. 2021 ಡಿಸೆಂಬರಲ್ಲಿ ಚುನಾವಣೆ ನಡೀತು. 2022 ಜನವರಿ 24ರಂದು ಮೊದಲನೇ ಹಂತದ 30 ತಿಂಗಳ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಯಿತು. 30 ತಿಂಗಳ ಅಧಿಕಾರವನ್ನು ಅಧ್ಯಕ್ಷರಾಗಿ ಉಷಾ ದಾಸರವರು, ಉಪಾಧ್ಯಕ್ಷರಾಗಿ ಸುನಂದ ಬಾಕಳೆ ಅವರು ಆಡಳಿತ ನಡೆಸಿದರು. ಈಗ ಎರಡನೇ ಹಂತದ 30 ತಿಂಗಳ BJP ಅಧಿಕಾರದಲ್ಲಿದೆ. ನಗರಸಭೆಯಲ್ಲಿ 18 ಸದಸ್ಯರು BJP ಅವರು ಇದ್ದಾರೆ, 17 ಸದಸ್ಯರು ಕಾಂಗ್ರೆಸ್ನವರು ಇದ್ದಾರೆ. 35 ವಾರ್ಡು, ಅದರಲ್ಲಿ 18 ಜನ BJP ಆಯ್ಕೆಯಾಗಿದ್ದಾರೆ ಸದಸ್ಯರು, 17 ಜನ ಕಾಂಗ್ರೆಸ್ಸಿನ ಸದಸ್ಯರು ಆಯ್ಕೆಯಾಗಿದ್ದಾರೆ. ಎರಡನೇ ಹಂತದ 30 ತಿಂಗಳದ ಮೀಸಲಾತಿ ಅಧ್ಯಕ್ಷ ಸ್ಥಾನಕ್ಕೆ ಜನರಲ್ ಬಂದಿದೆ. ಜನರಲ್ ಅಂದರೆ ಗಂಡು ಹೆಣ್ಣು ಇಬ್ಬರು ಪಾರ್ಟಿಸಿಪೇಟ್ ಮಾಡ್ಬೋದು, ಸಾಮಾನ್ಯ ಅಷ್ಟೇ. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಜನರಲ್ ವುಮನ್ ಬಂದಿದೆ. ಅಂದರೆ BJP ಒಳಗೆ 18 ಜನ ಇದ್ದಾರೆ ಆಡಳಿತ ಪಕ್ಷ, 9 ಜನ ಪುರುಷರು ಸದಸ್ಯರಿದ್ದಾರೆ, 9 ಜನ ಮಹಿಳಾ ಸದಸ್ಯರಿದ್ದಾರೆ, ಒಟ್ಟು 18. ಎರಡೂ ಕಡೆ ಮಹಿಳೆಯರು ನವಗ್ರಹ, ಇವರು ನವಗ್ರಹ. ಈ 18 ಜನರಲ್ಲಿ 9 ಜನನು ಕಾಂಪಿಟೇಷನ್ ಮಾಡ್ಬೋದು ಅಧ್ಯಕ್ಷ ಸ್ಥಾನಕ್ಕೆ. ಈ 9 ಜನರಲ್ಲಿ ಮೊದಲನೇ ಹಂತದೊಳಗೆ ಅಂದರೆ ನಾವು ನೋಡೋದಾದ್ರೆ 2 ಬಾರಿ ಆಯ್ಕೆ ಆದವರು 3 ಜನ ಮಾತ್ರ ಇದ್ದಾರೆ. 18 ಜನರಲ್ಲಿ 3 ಜನ ಆಯ್ಕೆ ಆದವರು ವಿನಾಯಕ ಮಾನ್ವಿ, ಅನಿಲ್ ಅಬ್ಬಿಗೇರಿ, ರಾಘವೇಂದ್ರ ಎಳವತ್ತಿ, ಇವರು 2 ಸಾರಿ ನಗರಸಭೆಗೆ ಮೆಂಬರ್ ಆಗಿದ್ದಾರೆ. ಇಲ್ಲಿ ಇನ್ನೊಂದು ಮಹತ್ವ ಏನಂದ್ರೆ BJP ಪಕ್ಷದಿಂದಲೇ 2 ಬಾರಿ ಆಯ್ಕೆ ಆದವರು ವಿನಾಯಕ ಮಾನ್ವಿ, ಅವ್ರಿಗೆ ವಯಸ್ಸು 62, 25ನೇ ವಾರ್ಡ್ನಿಂದ ಆರಿಸಿ ಬಂದಿದ್ದಾರೆ BJPಯಿಂದ. 1985ರಿಂದ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ದೊಡ್ಡ ಮನೆತನ ಮಾನ್ವಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಕೋಟಿ, ಮಾನ್ವಿ ಇವರೆಲ್ಲ ಹೆಸರು ದೊಡ್ಡದು ಇದೆ. ಇವರು ಅತ್ಯಂತ ಸಾತ್ವಿಕ ವ್ಯಕ್ತಿಗಳು, 2ನೇ ಬಾರಿ ಆಯ್ಕೆಯಾಗಿದ್ದಾರೆ BJPಯಿಂದ. ಆದರೆ ಜಾತಿಯನ್ನು ನೋಡಿದಾಗ ಬಣಿಜಿಗರವರು ಅಂದ್ರೆ ಶೆಟ್ರಿ ಇವರು. ಇನ್ನು ಅನಿಲ್ ಅಬ್ಬಿಗೇರ್ ಅವರು ನೋಡಿದರೆ ಇವರು 2 ಬಾರಿ ನಗರಸಭೆ ಸದಸ್ಯರು ಆಗಿದ್ದಾರೆ ಈಗ ಹಿಡಿದು. ಆದರೆ ಮೊದಲನೇ ಬಾರಿ KJPಗೆ ನಿಂತಿದ್ದಾರೆ. ಯಡಿಯೂರಪ್ಪನವರು 2013ರಲ್ಲಿ ಒಂದು ಪಾರ್ಟಿ ಮಾಡಿದ್ರಲ್ಲ, ಅವಾಗ KJPಯಿಂದ ಇವರು ಅನಿಲ್ ಅಬ್ಬಿಗೇರಿ ಫಸ್ಟ್ ಟೈಮ್ ಆಯ್ಕೆ ಆದರೂ ಈಗ BJPಯಿಂದ 28ನೇ ವಾರ್ಡಿಂದ ಆಯ್ಕೆ ಆಗಿದ್ದಾರೆ. ಮತ್ತೆ ಅವ್ರದ್ದು ಜಾತಿ ಸರ್ಟಿಫಿಕೇಟ್ ಅದು ಇದು ಸ್ವಲ್ಪ ರಗಳೆ ಇದೆ. ಮತ್ತು ಶಹರ ಘಟಕದ ಅಧ್ಯಕ್ಷರು, ನಗರ ಮಂಡಲದ BJP ಘಟಕದ ಅಧ್ಯಕ್ಷರಿದ್ದಾರೆ, ರೈಲ್ವೆ ಸಲಹಾ ಸಮಿತಿ ಸದಸ್ಯರಿದ್ದಾರೆ, ಸದ್ಯ ಸ್ಟ್ಯಾಂಡಿಂಗ್ ಕಮಿಟಿ, ನಗರಸಭೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದ್ದಾರೆ. ಇಷ್ಟೆಲ್ಲ ಇದ್ದಾರೆ ಅವರು. ಆದರೆ ಆಯ್ಕೆ ಆಗಿದ್ದು BJPಯಿಂದ ಒಂದೇ ಸಲ ಅವರು. ಇನ್ನು ರಾಘವೇಂದ್ರ ಎಳವತ್ತಿ ಅವ್ರು ನೋಡಿದ್ರೆ ಅವರು ಕೂಡ 2013ರಲ್ಲಿ ಆಯ್ಕೆ ಆಗಿದ್ರು BSR ಕಾಂಗ್ರೆಸ್ಸಿಂದ. ರಾಮ್ಲೋರು ಪಕ್ಷ ಕಟ್ಟಿದ್ರಲ್ಲ, ಆ ಪಕ್ಷದಿಂದ ಆಯ್ಕೆ ಆಗಿದ್ರು. ಈ ಬಾರಿ ಮೊದಲ ಬಾರಿ ಅವರು BJPಯಿಂದ ಆಯ್ಕೆ ಆಗಿದ್ದು. ಇವನ್ನೆಲ್ಲ ಪರಿಗಣಿಸಿದರೆ ಇನ್ನು ಉಳಿದವರು ಇದ್ದಾರೆ ಒಂದೊಂದು ಬಾರಿ. ಪ್ರಕಾಶ್ ಅಂಗಡಿ ಅವರು, ಮಾಂತೇಶ್ ನಲವಡಿ ಅವರು, ಚಂದ್ರು ತಡಸದ್, ಹಿಂಗೆ ಇದ್ದಾರೆ. ಮುಷಿಗೇರಿ ಅವರು, ಮುತ್ತಣ್ಣ ಮುಷಿಗೇರಿ, ಉಳಿದವರು ಮಾಧುಸ್ವಾಮಿ ಮೇರವಡೆ, ಇವನ್ನೆಲ್ಲ ನಾವು ಪರಿಗಣಿಸಿದಾಗ ಅವರು ತಳವಾರ್ ಅವರು, ಇವನ್ನೆಲ್ಲ ನಾವು ಒಂದೊಂದು ಬಾರಿ ಇವರು ಆಯ್ಕೆ ಆಗಿದ್ದು. ಈ ಬಾರಿ ಆಯ್ಕೆ ಆಗುವಾಗ ಬಹಳಷ್ಟು ಗಮನ ಅಂದ್ರೆ ನಾನು ಬಹಳಷ್ಟು ಜನರನ್ನು ಮಾತಾಡಿಸಿದೆ. ನೋಡೋಣ BJP ವಲಯದಲ್ಲಿ ಯಾರ ಬಗ್ಗೆ ಒಲವಿದೆ ಅಂತ. ಬಹಳಷ್ಟು ಜನ, ಆದ್ರೆ ಯಾರು ಹೆಸರು ಹೇಳೋದಲ್ರಿ, ಅಂದ್ರೆ ಬಹಿರಂಗ ಹೇಳುದಿಲ್ಲ. ಹೆಂಗೆ ಹೇಳ್ತಾರೆ ಗೊತ್ತಾ, ಪ್ರಾಮಾಣಿಕರಿಗೆ ಕೊಡ್ಬೇಕ್ರಿ. 30 ತಿಂಗಳ ನಗರಸಭೆ ಆಡಳಿತ ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ, ಏನು ಉಳಿದಿಲ್ಲ ನಗರಸಭೆ ಒಳಗೆ. BJPಗೆ ಜನ ನಂಬಿ ಓಟ್ ಹಾಕಿದ್ದಾರೆ. BJP 15 ವರ್ಷದ ನಂತರ ಆಡಳಿತಕ್ಕೆ ಬಂದಿದೆ. 2008ರಾಗ ಆಯ್ಕೆ ಆಗಿದ್ದು ಬಿಟ್ರೆ ಪುನಃ ಆಯ್ಕೆ ಆಗಿದ್ದು 2021 ಚುನಾವಣೆಯಿಂದ. ಏನೋ ಜನ ಅವಕಾಶ ಕೊಟ್ಟಿದ್ದಾರೆ BJP ಆಡಳಿತಕ್ಕೆ ಬರಬೇಕು, ಬದಲಾವಣೆ ತರಬೇಕು ಅಂತ. ಆದರೆ 30 ತಿಂಗಳದ ಅಧಿಕಾರದ ಅವಧಿ ನೋಡಿಬಿಟ್ರೆ ಆಡಳಿತ ಮೊದಲನೇ ಅಂತ 30 ತಿಂಗಳೇನು ಮಾಡಿದಾರಲ್ಲ, ಅಬ್ಬಬ್ಬಾ, ಈ 30 ತಿಂಗಳ ಮುಗಿದು ಇದರಂಕೆ 30 ತಿಂಗಳು ಹಾಕ್ಬಾರ್ದು ಅಂತಾರೆ ಜನ. ಯಾರು ಹೆಸರು ಹೇಳೋದಿಲ್ಲ. ಆದರೆ ಗೌಪ್ಯವಾಗಿ ನಾವು ತಿಳ್ಕೊಂಡಾಗ ವಿನಾಯಕ ಮಾನ್ವಿಯವರು ಬೆಸ್ಟ್ ಇದ್ದಾರೆ. 2 ಸಲ BJPಯಿಂದ ಆಯ್ಕೆ ಆಗಿದ್ದಾರೆ. 1985ರಿಂದ ರಾಜಕಾರಣ ಮಾಡ್ತಾ ಇದ್ದಾರೆ. ಸಾತ್ವಿಕ ರಾಜಕಾರಣಿಗಳು, ಪ್ರಾಮಾಣಿಕ ರಾಜಕಾರಣಿಗಳು, ಅಂತ ಹಾನೆಸ್ಟು ಸೀನಿಯರ್ ಇದ್ದಾರೆ. ಅಂಥವ್ರಿಗೆ ಕೊಡ್ಬೇಕ್ರಿ. ಇಲ್ಲಿ ಜಾತಿ
ಜಾತಿ ಲೆಕ್ಕಾಚಾರ ಹಾಕಿದ್ವಿ. ಹಾಕೋದಾದ್ರೆ ಜನ ಹೇಳ್ತಾ ಇದ್ದಾರೆ, ಮೀಸಲಾತಿಕ್ಕಿಂತ ಮೊದಲು ಬಣಿಜಿಗರು ಯಾರಾಗಿದ್ರು ನಗರಸಭೆ ಅಧ್ಯಕ್ಷರು ಅಂದ್ರೆ CF ಅಂಗಡಿಯವರಾಗಿದ್ರು, ಅವರು ಮೊದಲನೇದ್ದು. ಆಮೇಲೆ ಕೋಟೆಯವರಾಗಿದ್ರು. ಮೀಸಲಾತಿ ಆದ ಮೇಲೆ ಏನು ಮೀಸಲಾತಿಯನ್ನ ಸರ್ಕಾರ ಮೀಸಲಾತಿ ಯಾವಾಗ ಘೋಷಣೆ ಮಾಡ್ತೋ, ಜಾರಿಗೆ ತಂತೋ, ಇದಾದ್ಮೇಲೆ ಯಾರಾಗಿದ್ರು ಅಂತ ನಾವು ನೋಡಿದಾಗ BB ಅಸೋಟಿ ಅವರು ಕಾಂಗ್ರೆಸ್ನಿಂದ ಅಧ್ಯಕ್ಷರಾಗಿದ್ರು. ಅವರು ಬಣಿಜಿಗೆ ಸಮಾಜ ಅಥವಾ ಶೆಟ್ಟರ್ ಸಮಾಜಕ್ಕೆ ಸೇರ್ತಾರೆ, ಜಾತಿಗೆ ಸೇರ್ತಾರೆ. ಇನ್ನು ಪಂಚಮಸಾಲಿ ಅಂತ ನೋಡಿದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಇದು. ಇದೇ ಕಾಂಗ್ರೆಸ್ ಆಡಳಿತದಲ್ಲಿ BB ಅಸೋಟಿ ಅವರು ಬಣಿಜಿಗರ ಸಮಾಜದಿಂದ ಜಾತಿಯನ್ನು ಇಟ್ಕೊಂಡು ಅಧ್ಯಕ್ಷರಾದ್ರೆ, ಅಲ್ಲಿ ಶಿವಲೀಲಾ ಅಕ್ಕಿಯವರು ಮತ್ತೆ ಅಧ್ಯಕ್ಷ ಆಗ್ತಾರೆ, ಅವ್ರು ಪಂಚಮಸಾಲಿ. ಇನ್ನು 2008ರಲ್ಲಿ ನಾವು ನೋಡೋದಾದ್ರೆ ಬಿಜೆಪಿ ಕೂಡ ಬಹಳಷ್ಟು ಜಾತಿಯನ್ನು ಇಟ್ಕೊಂಡು ಅವಕಾಶ ಕೊಟ್ಟಿದ್ದಾರೆ. 2008ರಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂತು. ಆ ಸಂದರ್ಭದಲ್ಲಿ ಜಯಶ್ರೀ ಉಗ್ಲಾಟದವರು ಅಧ್ಯಕ್ಷರಾದರು, ಅವರು ಪಂಚಮಸಾಲಿಗೆ ಸೇರಿದವರು. ಇನ್ನು ವಿಜಯಲಕ್ಷ್ಮಿ ಅಂಗಡಿಯವರು, ನ್ಯಾಯವಾದಿಗಳು ವಿಜಯಲಕ್ಷ್ಮಿ ಅಂಗಡಿಯವರು ಅಧ್ಯಕ್ಷರಾದರು, ಅವರು ಪಂಚಮಸಾಲಿ ಅವರು. ಎರಡನೇ ಅವಧಿಗೆ ಇವರು ಬಿಜೆಪಿಯಲ್ಲಿ ಏನು 6 ಮಂದಿ ಕೈ ಎತ್ತಿಬಿಟ್ರಲ್ಲ ಕಾಂಗ್ರೆಸ್ಗೆ, ಎರಡನೇ ಅವಧಿಗೆ ಶಿವಣ್ಣ ಮುಳುಗುಂದವರಾದರು. ಸೊ ಈಗ ಅವಕಾಶ ಸಿಕ್ಕಿದೆ ಮತ್ತೆ ಜನರಲ್ಲಿಗೆ. ಇಂಥ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಇಲ್ಲಿ ಬಹಳಷ್ಟು ಡಿಪೆಂಡ್ ಇರೋದು ಮಾನ್ಯ ಶ್ರೀ CC ಪಾಟೀಲ್ರ ಮೇಲೆ, ಮಾಜಿ ಸಚಿವರು, ಈ ಭಾಗದ, ಆಮೇಲೆ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದವರು, ಆಮೇಲೆ ಬಹಳಷ್ಟು ಅವರು ಸಚಿವರು, ಈಗ ಶಾಸಕರು, ಅವ್ರ ಮಾತು ನಡೀತಿದೆ. ನಗರಸಭೆಗೆ ಏನು 18 ಮಂದಿ ಆಯ್ಕೆ ಆಗಬೇಕಾದ್ರೆ ಅವರ ಶ್ರಮ, ಅನಿಲ್ ಮೆಣಸಿನಕಾಯಿ ಅವರ ಶ್ರಮ, ಮೋಹನ್ ಮಾಳಶೆಟ್ಟಿ ಅವರ ಶ್ರಮ, ರಾಜು ಕುರುಡಿಗೆ ಅವರ ಶ್ರಮ ಇದೆ, ಮತ್ತೆ ಸಂಕನೂರವರು ಎಲ್ಲರೂ ಕೂಡಿ ಈ ಸಾರಿ ನಗರಸಭೆಗೆ ಬಿಜೆಪಿ ಆಡಳಿತಕ್ಕೆ ತಂದಿದ್ದಾರೆ. ಆಡಳಿತಕ್ಕೆ ತರೋದಷ್ಟ ಮುಖ್ಯಲ್ಲ, ಯಾರಿಗೆ ಆಡಳಿತ ಕೊಡಬೇಕು, ಜನ ನಿಮ್ಮನ್ನು ನಂಬಿ ವೋಟ್ ಹಾಕಿದಾಗ ಒಂದು ಗೌರವ ಕೊಡ್ಬೇಕು ನೀವು. ಇಲ್ಲಿ ಜಾತಿ ಜೊತೆಗೆ ನೀತಿನೂ ಬೇಕಲ್ಲ. ಬಣಿಜಿಗಾರ ವೋಟ್ ಅಷ್ಟ ತಗೊಳ್ಳೋದಲ್ಲ, ನೀವು ಜಾತಿಯನ್ನು ಲೆಕ್ಕ ಹಾಕಿದಾಗ ಜನ ಹೇಳೋದ, ಬಿಜೆಪಿಯಲ್ಲಿ ಮಾತಾಡೋದು, ಪಬ್ಲಿಕ್ ಮಾತಾಡೋದು, ಬಣಿಜಿಗಾರ ಕೆಲಸ ಬರೀ ಉಪಯೋಗ ತಗೊಳ್ಳೋದಲ್ಲ, ಅವ್ರಿಗೊಂದು ಅವಕಾಶ ಕೊಡ್ಬೇಕಲ್ಲ. ಈಗ ನೋಡ್ರಿ, ಯಾರಿಗಾರ ಅವಕಾಶ ಎಂತವ್ರಿಗೆ, ಒಬ್ಬ ಸೀನಿಯರ್ ಮನುಷ್ಯ ವಿನಾಯಕ ಮಾನವಿಯವರಿಗೆ ಆಡಳಿತ ಪಕ್ಷ ನಾಯಕರನ್ನು ಮಾಡಿದ್ರು. ಬರೀ ನಾಯಕರಷ್ಟ ಆದ್ರು, ಆಡಳಿತ ಯಾರೋ ನಡೆಸಿಬಿಟ್ರು. ಆದರೂ ಕೂಡ 18 ಮಂದಿ ಇದ್ರಲ್ಲಿ ಇವರು ನಗರಸಭೆದೊಳಗ, ಇವ್ರು 18 ಮಂದಿ ಎಲ್ಲಾರು ಒಂದು, ಕೆಲವರು ಎಲ್ಲ ಮುನಿಸು ಬೇಸರ ಅವ್ರದ್ದು ಹಂಗೆ ಹಿಂಗ ಅಂದಾಗ ಇವರು ಸ್ವತಃ ವಿನಾಯಕ್ ಮಾನವಿಯವರು ಅವ್ರ ಹತ್ರ ಹೋಗ್ತಿತ್ತು ತಕರಾರು ತಂಟೆಗಳು. ಅವಾಗ ಎಲ್ಲರೂ ಸಂಭಾಳಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು 18 ಮಂದಿಯನ್ನು ಒಂದು ಸರಿಯಾಗಿ ನಿಟ್ಟಿನಲ್ಲಿ ಇಟ್ಟುಕೊಂಡು 30 ತಿಂಗಳ ಆಡಳಿತ ನಡೆಸುವ ರೀತಿಯಲ್ಲಿ ಸುಧಾರಣೆ ಮಾಡ್ಕೊಂಡು ಹೋದವರು ವಿನಾಯಕ್ ಮಾನವಿಯವರು ಅನ್ನುವ ಚರ್ಚೆಗಳು ಕೂಡ ನಗರಸಭೆಯಲ್ಲಿ ಕೇಳ್ತೇವೆ. ಅದೇ ಸದಸ್ಯರು ಹೇಳ್ತಾರೆ, ವಿರೋಧ ಪಕ್ಷ ಸದಸ್ಯರು ಹೇಳ್ತಾರೆ, ಬಿಜೆಪಿ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತು ಇಂಥ ಒಂದು ವ್ಯಕ್ತಿತ್ವ ಇರಬೇಕಾದ್ರೆ ನೋಡಿ, ಅದು ಸ್ಥಳೀಯ ಸರ್ಕಾರ, ಅದಕ್ಕೊಂದು ಘನತೆ ಇದೆ ಆ ಚೇರಿಗೆ. CF ಅಂಗಡಿಯವರು 7 ಬಾರಿ ಅಧ್ಯಕ್ಷರಾದವರು. ಇವತ್ತು ರೈಲ್ವೆ ರೋಡ್ ಇದೆಯಲ್ಲ, ನಗರಸಭೆ ಮುಂದಿನ ರೋಡ್ ಇದೆಯಲ್ಲ, ರೈಲ್ವೆ ಸ್ಟೇಷನ್ ರೋಡ್ ಅಂತಾರಲ್ಲ, ನೀವು ಅಲ್ಲೇ ಆ ರೋಡ್ ಆಗಿರಿ ನೋಡಿ, ಮಷಿನ್ ಇಟ್ಟರು ಬರೋದಿಲ್ಲ ಅದು. ಈಗಿನ ರೋಡ್ ಹೆಂಗಿದಾವ್ ನಿಮ್ಗೆ ಗೊತ್ತಿದೆ ಅಲ್ಲ. ಅಂದ್ರೆ ಪ್ರಾಮಾಣಿಕತೆ ಬೇಕು. ಈಗ 30 ತಿಂಗಳ ಏನು ಜನ ಬೇಸರ ಪಟ್ಟರಲ್ಲ, ಮತ್ತೆ ಅದನ್ನೇ ರಿಪೀಟ್ ಆಗಬಾರ್ದು. ಅದಕ್ಕೋಸ್ಕರ ಏನು ಮಾಡಬೇಕು, ಒಳ್ಳೆ ವ್ಯಕ್ತಿಗೆ, ಪ್ರಾಮಾಣಿಕ ವ್ಯಕ್ತಿಗೆ, ಜನಸೇವಾ ವ್ಯಕ್ತಿಗೆ, ಉತ್ತಮವಾದಂತಹ ಪಕ್ಷನಿಷ್ಠ ವ್ಯಕ್ತಿಗೆ, ವಯಸ್ಸು ನೋಡ್ರಿ ಅವ್ರಿಗೆ 62, ಮುಂದೆ ಅವರು ಚುನಾವಣೆ ನಿಲ್ತಾರೋ ಇಲ್ಲ ಗೊತ್ತಿಲ್ಲ. ಮತ್ತೆ ನಾನು ಅವ್ರ ಪರವಾಗಿ ಹೇಳ್ತಾ ಇಲ್ಲ, ವಾಸ್ತವಿಕ ಸ್ಥಿತಿಯನ್ನ ನಾನು ಬಿಜೆಪಿ ವಲಯದಲ್ಲಿ ತಿಳ್ಕೊಂಡೆ, ಪಬ್ಲಿಕ್ನಲ್ಲಿ ತಿಳ್ಕೊಂಡೆ, ಆದ್ರೆ ಯಾರೂ ಮಾತಾಡಕ್ ತಯಾರಿಲ್ಲ. ಮತ್ತೆ ಕೆಲವರು ಹೋಗಿ ವಿನಾಯಕ್ ಮಾನ್ಯ ಅವ್ರನ್ನು ಕೂಡ ಮಾತಾಡಿಸಿದ್ದಾರೆ, ನೀವು ಆಕಾಂಕ್ಷಿ ಹೌದಾ ಅಂತ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ರೆ ನಿಮಗೆ ಕೇಳಿಸ್ತೀನಿ ನೋಡಿ. ಈಗ ಸರ್, ಈಗ ನಗರಸಭೆಯ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಅದು ಜನರಲ್ ಆಗಿ ಬಂದಿರೋದ್ರಿಂದ ತಮಗೂ ಅವಕಾಶ ಇದೆ ಅನ್ನೋದು ಕೇಳೋದು. ಅದಕ್ಕೆ ತಾವೇನಾದ್ರು ಪೈಪೋಟಿ ನಡೆಸಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ? ಹೌದ್ರಿ, ನಾನು 2 ಬಾರಿ ಜನರಲ್ ಇದರಲ್ಲೇ ಇಲ್ಲಿ ಚುನಾಯಿತನಾಗಿದ್ದೇನೆ. ಇದೇ ವಾರ್ಡ್ ನಂಬರ್ 25ರಿಂದ. ಈಗ ನಾನು ಆಕಾಂಕ್ಷಿಕನಾಗಿದ್ದೇನೆ. ನಾನು ಸೀನಿಯರ್ ಕೌನ್ಸಿಲ್ ಆಗಿರೋದ್ರಿಂದ ಹಾಗೂ ನಮ್ಮ ಕಾರ್ಯವೈಖರಿಗಳನ್ನು ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರು ನನಗೆ ಅವಕಾಶ ಸಿಗ್ತೈತೆ ಅಂತ ಸಂಪೂರ್ಣ ನಂಬಿಕೆಯಲ್ಲಿದ್ದೇನೆ. ಈಗಾಗಲೇ ಆಲ್ಮೋಸ್ಟ್ ಆಲ್ ನಾನು ಎಲ್ಲರಿಗೂ ಭೇಟಿಯಾಗೀನಿ.
ನಾನು ಇಚ್ಛಾನು ಹೇಳಿದ್ದೇನೆ. ಅವರು ಒಳ್ಳೆಯ ಅಭಿಪ್ರಾಯ ಬಂದಿದೆ ಅವರಿಂದ. ನನಗೆ ನಾನು ಆಶಾವಾದಿಯಾಗಿದ್ದೇನೆ. ಹೇಳಿದ್ರಲ್ಲ, ನಾನು ಆಕಾಂಕ್ಷಿ ಇದ್ದೀನಿ, ಎಲ್ಲ ಹಿರಿಯರನ್ನ ನಾಯಕರನ್ನ ಭೇಟಿಯಾಗಿದ್ದೀನಿ. ನನಗೆ ಅವಕಾಶ ಕೊಡುವಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ಸೊ ಪಕ್ಷ ನಿಷ್ಠೆಯಲ್ಲಿ ಇದ್ದೀನಿ. 2 ಸಾರಿ ನಾನು ಆರಿಸಿ ಬಂದಿದ್ದೀನಿ. ಪಕ್ಷ ಏನು ತೀರ್ಮಾನ ತಗೊಳ್ತಾರೋ, ಸೀನಿಯರ್ ಅವರು ಹಿರಿಯ ಪಕ್ಷದ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ನಾನು ಅದಕ್ಕೆ ಬಂದಿದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸೌಜನ್ಯದ ವ್ಯಕ್ತಿ ನೋಡಿ, ಒಂದು ವ್ಯಕ್ತಿತ್ವ ಬೇಕು ಆ ಚೇರಿಗೆ. ರೈಟ್ ಚೇರ್ ರೈಟ್ ಪರ್ಸನ್. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಯಾವುದೇ ಒಂದು ಸ್ಥಾನಮಾನಕ್ಕೆ ಆ ಒಂದು ಕುರ್ಚಿಗೆ ಕುತ್ಕೊಳಿಸ್ಬೇಕಾದ್ರೆ ಕುತ್ಕೊಳ್ಳೋ ವ್ಯಕ್ತಿನ ನೋಡ್ತಾರೆ, ಕುತ್ಕೊಳಿಸೋ ವ್ಯಕ್ತಿನೂ ನೋಡ್ತಾರೆ. ಅದಕ್ಕೆ ಯಾವಾಗಲೂ ನೀವು ಯಾವುದೇ ಒಬ್ಬ ಅಧ್ಯಕ್ಷರ ಆಯ್ಕೆ ಮಾಡಬೇಕಾದ್ರೆ ಜಾತಿ ಅಷ್ಟೇ ಮುಖ್ಯ ಅಲ್ಲ, ನೀತಿ ಮುಖ್ಯ, ವ್ಯಕ್ತಿತ್ವ ಮುಖ್ಯ, ವ್ಯಕ್ತಿ ಮುಖ್ಯ, ಪಕ್ಷ ನಿಷ್ಠೆ ಮುಖ್ಯ, ಜೊತೆಗೆ ಆಡಳಿತ, ಅವಳಿ ನಗರಕ್ಕೆ ಕೊಡಬೇಕಾದ ಸೇವೆ, ಅಭಿವೃದ್ಧಿ ಪರ ಚಿಂತನೆ, ಆಡಳಿತದ ಒಂದು ಬಿಗಿಭದ್ರತೆ, ಆ ಒಂದು ಎಲ್ಲ ವ್ಯವಸ್ಥೆಯನ್ನು ನೋಡಿ ನೀವು ಆಯ್ಕೆ ಮಾಡಬೇಕಾಗತ್ತೆ. ಸುಮ್ಮನೆ ಅವ ನನ್ನ ಬೀಗ, ಅವ ನನ್ನ ಜಾತಿ, ಇವ ನನ್ನ ಕುಲದವ, ಅಥವಾ ನನಗೆ ಹಿಂಗೆ, ನನ್ನ ಹಿಂಬಾಲಕ, ನನ್ನ ಮುಂಬಾಲಕ. ದಿಸ್ ಇಸ್ ನಾಟ್ ಲೀಡರ್ಶಿಪ್. ಯಾವಾಗ ಒಬ್ಬ ನಾಯಕನ ಅಂತಾರೆ ಅಂದರೆ ಯೋಗ್ಯ ವ್ಯಕ್ತಿಯನ್ನ ಯೋಗ್ಯ ಸ್ಥಾನ ಕೂತ್ಕೊಳಿಸಿದಾಗ. ಸೊ ಈಗ ಅವಕಾಶ ಸಿಕ್ಕಿದೆ ನೋಡ್ರಿ. 30 ತಿಂಗಳ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗಿದೆ. ನೀವು 10 ತಿಂಗಳು ಕೊಡ್ತಿರೋ, 15 ತಿಂಗಳು ಕೊಡ್ತಿರೋ, ಈ 30 ತಿಂಗಳಿಗೆ 15 ಭಾಗ ಮಾಡಿ ಕೊಡ್ತಿರೋ, ಅಥವಾ 10 ತಿಂಗಳಿಗೆ 3 ಮಂದಿನ ಮಾಡ್ತಿರೋ, ಅದು ಯಾರನ್ನೋ ಮಾಡಿ ನಿಮ್ಮ ಡಿಸಿಷನ್. ಇಲ್ಲ 30 ತಿಂಗಳಿಗೆ ಒಬ್ಬರಿಗೆ ಕೊಡ್ತಿರೋ, ಅದು ಪಕ್ಷದ ವಿವೇಚನೆಗೆ ಬಿಟ್ಟಂಥದ್ದು. ಆದರೆ ಈ 30 ತಿಂಗಳ ಏನು ಆಡಳಿತದ ವ್ಯವಸ್ಥೆ ಐತಲ್ಲ, ಅದನ್ನು ಸಮರ್ಪಕವಾಗಿ ಸಮಗ್ರವಾಗಿ ಚಿಂತನೆ ಮಾಡಿ ಅವಳಿ ನಗರ ಜನರಿಗೆ ಉತ್ತಮವಾದಂಥ ಆಡಳಿತ ನಾವು ಕೊಟ್ಟಿವ. ಆತ ಕೊಡೋಕ್ಕೆ ಯಾಕೆ ಆಗಲಿಲ್ಲ, ಯಾಕೆ ಆಯ್ತು, ಎಷ್ಟಾಯ್ತು, ಹೆಂಗಾಯ್ತು, ಯಾರಿಂದ ಆಯಿತು, ಇವೆಲ್ಲ ಒಂದು ಆತ್ಮಾವಲೋಕನ ಮಾಡಿಕೊಂಡು ಒಬ್ಬ ಸೀನಿಯರ್ ಲೀಡರ್ ನಿಮ್ಮ ಎದುರಿಗಿದ್ದಾಗ, 62 ವರ್ಷದ ಒಬ್ಬ ವ್ಯಕ್ತಿತ್ವ ಇದೆ, ಹೆಸರಿದೆ, ಅವ್ರ ಮನೆತನಕ್ಕೆ ಒಂದು ಘನತೆ ಇದೆ, ಜೊತೆಗೆ BJPಗೊಂದು ನಿಷ್ಠೆ ಇದೆ, ಎಲ್ಲಿಂದನೋ ಬಂದು ಏನೋ ಮಾಡಿದ್ದಲ್ಲ. ಸೊ ಅಂಥ ವ್ಯಕ್ತಿಗೆ ನೀವು ಅವಕಾಶ ಕೊಡದೇ ಇದ್ದರೆ ಜನ ಏನಂತಾರೆ ಗೊತ್ತಾ? ಏನ್ರಿ ಆಯ್ಕೆ ಮಾಡೋದು ಈ ರೀತಿನ, ಇದು ನಿಜವಾಗಿ ಲೀಡರ್ಶಿಪ್ಪ ಅಂತಾರೆ. ಅದು ಆಗಬಾರ್ದು. ಅಂದರೆ ವಿನಾಯಕ್ ಮಾನವೀಯರಿಗೆ ಕೊಡಬೇಕಂತ ನಾನು ಹೇಳ್ತಾ ಇಲ್ಲ. ಯಾರು ಒಳ್ಳೆಯವರು, ಯಾರು ಹಿತವರು, ಅಭಿವೃದ್ಧಿ ಪರ ಚಿಂತಕರು ಯಾರು, ಯಾರಿಗೆ ಕೊಟ್ಟರೆ ಕೊಟ್ಟ ವ್ಯಕ್ತಿಗೆ ಘನತೆ ಬರುತ್ತೆ. ನೀವೇನು ಆಯ್ಕೆ ಮಾಡ್ತಿರಲ್ಲ. ಈಗ ಅದರಾಗ ಮಾಜಿ ಮುಖ್ಯಮಂತ್ರಿಗಳು ಇಲ್ಲಿ ಇರುವಂಥದ್ದು ಹಾವೇರಿ ಕ್ಷೇತ್ರ, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಇದ್ರು. ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು MP ಇದ್ದಾರೆ. ಮತ್ತೆ 2, 3, 4 ಬಾರಿ ಮಂತ್ರಿಗಳಾದವರು ನಮ್ಮ CC ಪಾಟೀಲ್ ಇದ್ದಾರೆ. ಇವರೆಲ್ಲ ಇರುವಾಗ ಚಿಂತನೆ ಮಾಡಬೇಕು. ಜಾತಿ ಅಷ್ಟೇ ನೋಡಬೇಡಿ, ನೀತಿನೂ ಕನ್ಸಿಡರ್ ಮಾಡ್ರಿ. ಅವಳಿ ನಗರದ ಅಭಿವೃದ್ಧಿಗೂ ಕೂಡ 100 ವರ್ಷದ ಇತಿಹಾಸ ಇದೆ ನಮ್ಮ ನಗರಸಭೆಗೆ. ಇಂಥ ಸಂದರ್ಭದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಈ ಅಧಿಕಾರ ಸದ್ಬಳಕೆ ಆಗಬೇಕು ಅಂದ್ರೆ, ಸದುಪಯೋಗ ಆಗಬೇಕು ಅಂದ್ರೆ, ಜನರಿಗೆ ಅಭಿವೃದ್ಧಿ ಪರವಾದಂಥ ಆಡಳಿತ ಸಿಗಬೇಕು ಅಂದ್ರೆ ಇಂಥ ನೀತಿವಂತರಿಗೆ ಕೊಡಬೇಕು, ಪ್ರಾಮಾಣಿಕರಿಗೆ ಕೊಡಬೇಕು, ಭ್ರಷ್ಟರಹಿತ ಆಡಳಿತ ಕೊಡುವಂಥ ವ್ಯಕ್ತಿತ್ವ ಕೊಡಬೇಕು, ಸೀನಿಯರ್ಸಿಗೆ ಕೊಡಬೇಕು, ಅನುಭವಕ್ಕೆ ಮಾನ್ಯತೆ ಕೊಡಬೇಕು. ಅದು ಕೊಡದೇ ಇದ್ರೆ ಅವ್ರಿಗೆ ಎಷ್ಟು ನೋವಾಗತ್ತೆ, ಎಷ್ಟು ಬೇಸರ ಆಗತ್ತೆ. ಇದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು ಅಂತ BJP ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಪಬ್ಲಿಕ್ಕು ಚರ್ಚೆ ಮಾಡ್ತಾ ಇದ್ದಾರೆ. ನಗರಸಭೆ ತುಂಬ ಇದೇ ಚರ್ಚೆ ನಡೆದಿದೆ. ಸೊ ಆ ಚರ್ಚೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು ಅಷ್ಟೇ. ಯಾವ ವ್ಯಕ್ತಿಗೆ ನೀವು ಅಲ್ಲಿ ಜಾತಿ ಇರಲಿ, ಇಲ್ಲಿಗೂ ಕೂಡ ಜಾತಿ ಇದೆ ಅವರಿಗೆ. ಬಣಜಿಯವರಿಗೆ ಇಲ್ಲಿ BJPಗೆ ಅವಕಾಶ ಕೊಟ್ಟಿಲ್ಲ, ಅವರು ಕೂಡ ನೀವು ಖುಷಿ ಪಡಿಸಕ್ಕಾಗತ್ತೆ. ಆಮೇಲೆ ಉತ್ತಮ ಆಡಳಿತಕ್ಕೆ ನೀವು ಅವಕಾಶ ಕೊಟ್ಟಂತಾಗತ್ತೆ, ಅಭಿವೃದ್ಧಿ ಪರ ಚಿಂತನೆಗೆ ಅವಕಾಶ ಕೊಟ್ಟಂತಾಗತ್ತೆ, ಆಮೇಲೆ ಸೀನಿಯಾರಿಟಿಗೆ ನೀವು ಮಾನ್ಯತೆ ಕೊಟ್ಟಂತಾಗತ್ತೆ. 62 ವರ್ಷ ಪಾಪ ಅವರಿಗೆ, ವಿನಾಯಕ್ ಮಾನವೀಯರಿಗೆ ಒಳ್ಳೆ ವ್ಯಕ್ತಿ, ಮತ್ತೆ ಸಾಧು ಸೀದಾ ಮನುಷ್ಯ ಇದ್ದಾರೆ. ಅವರು ಆಡಳಿತ ಪಕ್ಷ ನಾಯಕರು ನೀವು ನೇಮಕ ಮಾಡಿದಾಗ ಅಲ್ಲಿ ಪ್ರೈವೇಟ್ ಆಗಿ ಒಂದು ಚೇಂಬರ್ ಮಾಡಿದೆ, ಆಫೀಸ್ ಮಾಡಿಕೊಂಡೆ, ಅವ್ರನ್ನ ಕರೆದೆ, ಇವ್ರನ್ನ ಕರೆದೆ, ಮಾಡಲಿಲ್ಲ ಅವರು. ಯಾಕಂದ್ರೆ ಸಂವಿಧಾನಾತ್ಮಕ ಹುದ್ದೆ ಅಲ್ಲ ಅದು, ಆಡಳಿತ ಪಕ್ಷದ ನಾಯಕ. ಸುಮ್ಮನೆ ನೀವು ಅವ್ರಿಗೊಂದು ಏನೋ ಅವಕಾಶ ಕೊಟ್ಟಂಗೆ. ಅವ್ರು ಯಾರನ್ನು ಕೇಳಿದ್ರು ಅವರು? ಪಾಪ ಇವರೇ ಆಡಳಿತ ನಡೆಸಿದ್ರು. ಜಗಳ ಬಂದಾಗ ಅಷ್ಟೇ ನಾಯಕರಾದ್ರು ಅವರು. ಅಂತ ಒಂದು ವ್ಯಕ್ತಿಗೆ ಈಗ ಪಂಚಮಸಾಲಿಗೆ ನೀವು ಬೇಕಾದಷ್ಟು BJP ಅವರು ಅವಕಾಶ ಕೊಟ್ಟಿದ್ದೀರಿ. ಈಗ ನೀವು ಮಾನ್ಯತೆ ಕೊಡಬೇಕಾಗಿದ್ದು ಯಾರಿಗೆ?
ನೀತಿ, ಭ್ರಷ್ಟರಹಿತ ವ್ಯಕ್ತಿತ್ವ, ಉತ್ತಮವಾದಂಥ ನಡೆ ನುಡಿ, ಪಕ್ಷನಿಷ್ಠೆ, ಅಭಿವೃದ್ಧಿಪರ ಚಿಂತನೆ ಇವೆಲ್ಲ ಪರಿಗಣಿಸಿ ಅವಕಾಶ ಕೊಟ್ಟಿದ್ದೇ ಆದರೆ, ಒಬ್ಬ ಉತ್ತಮವಾದಂಥ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇ ಆದರೆ, ನೀವೇನು ಆಯ್ಕೆ ಮಾಡಿರಲ್ಲ, ನಿಮಗೆ ಭಾಳಷ್ಟು ಜನ BJPಯಿಂದ ಹಿಡಿದು ಎಲ್ಲೂ ಇಡೀ ಅವಳಿ ನಗರದ ಜನ ಬಹುದೊಡ್ಡ ಒಂದು ಸೆಲ್ಯೂಟ್ ಹೊಡಿತಾರೆ. ಸೊ ಹೀಗಾಗಿ ಭಾಳ ಎಚ್ಚರಿಕೆಯಿಂದ ಇವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಧ್ಯಕ್ಷ ಆಯ್ಕೆ ಆಗಬೇಕು ಅಂತ ಅವಳಿ ನಗರದ ಜನರ ಪರವಾಗಿ ನಿಮ್ಮಲ್ಲಿ ಜನ ಕೇಳ್ತಾ ಇದ್ದಾರೆ, ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.